ಅಕ್ಕ ನಾಟಿ ಮರಿ ಯುಗಾದಿ ಹಬ್ಬದ ವಸ್ತುಕ್ಕೆ ತುಂಬ ಕಪ್ಪಲು ಮೈಸೂರು ಸಿಟಿ. ಬನ್ನಿ, ಬೇಕಿದ್ದವರು ಹೇಳಿ, ಇನ್ನವರು ಖುಷಿ ಆಗ್ತದೆ. ಅದೇ ಹೆಂಗಿದೆ ಮಟನ್, ಹಂಗಿರ್ಬೇಕು ಯಾವಾಗಲೂ. ಹಂಗಿದೆ ಸರಿ ಆಯಿತು ಮರಿ, ಇನ್ನೇನು ಚಕ್ಲೆ ಎಳ್ದಾಗ ಕಟ್ ಮಾಡ್ತಾ ಇರೋದೆ. ಸರಿ ಈಗೇನು ತಲೆ ಕಟ್ಸ್ಕೊಳ್ಳಿ, ಸುಮ್ಮನೆ ಒಂದು ನಿಮಿಷ. ಅದು ವಿಡಿಯೋ ಬೇಕು ನಮಗೆ, ನಮ್ಮ ಫೇಸ್ಬುಕ್ಕು ಯೂಟ್ಯೂಬಲ್ಲೆಲ್ಲ ಹಾಕ್ತೀವಲ್ಲ, ನಮ್ಮದು ಅದರಿಂದಲೇ ಸುಮಾರು ಜನ ಬರೋದು ನಮಗೆ ಮಾಂಸಕ್ಕೆ. ಇದನ್ನ ನೋಡ್ತೀವಿ, ಹಾಕ್ತೀವಲ್ಲಕ್ಕ, ಅದನ್ನ ನೋಡಿದ್ರೆ ಮಾಂಸ ಕುಯ್ತಾವ್ರೆ ಅಂತ ತಗೊಳ್ಳೋದು. ಬರ್ತಾರೆ ಪಾಪ, ಎಷ್ಟೋ ಜನ ಫುಲ್ ಸಪೋರ್ಟ್ ಮಾಡ್ತಾರೆ ನಿಮಗೆ. ಫ್ರೆಂಡ್ಸ್, ಯುಗಾದಿ ಹಬ್ಬದ ವಸ್ತುಡುಕು ಮರಿ ಕುಯ್ತಾ ಇದ್ದೀನಿ, ನಾಟಿ ಮರಿ. ಇಷ್ಟ ಆಯ್ತು ಪ್ರೀತಿಯಿಂದ ನೋಡಿ, ಹೇಳಿ, ತಿನ್ನೋಣ, ತಿನ್ಸ ಎಲ್ಲ ಚೆನ್ನಾಗಿರೋಣ. ಅದನ್ನ ಹೇಳ್ತಾರಲ್ಲ, ಬಾಡೆ ಗಾಡು ಅಂತ, ಹಂಗೆ ನಮ್ಮ ಜನ ಯಾವಾಗಲೂ ವಸ್ತುಡುಕುಗಳಲ್ಲಿ ತುಂಬ ಇಷ್ಟಪಡ್ತಾರೆ. ನಾನು ಖುಷಿ ಪಡ್ತೀನಿ. ಅದೇ ಅಂತ ಎಷ್ಟಾಯ್ತವ ಲೆಕ್ಕ ಬಿಡು. ಸ್ನೇಹಿತರೆ ನೋಡಿ, ಮಟನ್ನು ಸೂಪರ್ ಮಟನ್ನು, ಗುಡ್ಡೆಬಾಡು ನಮ್ಮ ಕುಂಬಾರಕೊಪ್ಪಲಲ್ಲಿ ಮೈಸೂರು ಸುಂದರಣ್ಣ ಅವರು ತುಂಬ ಚೆನ್ನಾಗಿ ಮಟನ್ ಕಡ್ದು ಅಂಬಾಟಾಗಿದೆ. ಮಾತ್ರ ಕೊಬ್ಬರಿ ಮಿಠಾಯಿ ಇದ್ದಂಗೆ ಐತೆ. ದಯವಿಟ್ಟು ಎಲ್ಲರೂ ಈ ಥರ ಮಟನ್ ತಿನ್ನಿ, ತಾಕತ್ಗೆ ದವಾ. ದೇಶ ಸಾಕ್ಸಕ್ಕೆ ಕೋಟಿ ಮಡಗಿರೋರ್ನೇ ದೇಶ ಸಾಕ್ಸಲ್ಲ. ಹೆಂಗೈತೆ ಕಿಟಪೋರ ಮಾಂಸ? ಕುಂಬಾರಕೊಪ್ಪಲಿನ ಗುಡ್ಡೆಬಾಡು ಮಾಂಸ ತುಂಬ ಚೆನ್ನಾಗಿದೆ. ಕೊಬ್ಬರಿ ಮಿಠಾಯಿ ಇದ್ದಾಗಿದೆ ನೋಡಿ ಸ್ನೇಹಿತರೆ. ಒಳ್ಳೆ ಮಾಂಸ, ಒಳ್ಳೆ ವಾತದ ಮರಿ ಕುಯ್ದವ್ರೆ ನಮ್ಮ ಮೈಸೂರು ಸುಂದರಣ್ಣ. ತೂಕ ಮಾಡ್ತಾವ್ರೆ ನೋಡಿ, ತುಂಬ ಚೆನ್ನಾಗಿದೆ ಮಾಂಸ. ನಾನು ತಗೊಂಡಿದ್ದೀನಿ ನೋಡಿ, ಇಲ್ಲಿ ನಾನು 1 kg ತಗೊಂಡಿದ್ದೀನಿ. ಸುಮಾರು ಜನ 2 kg 3 kg ಎಲ್ಲ ಮಾಂಸ ತಗೊಂಡೋಗವ್ರೆ ನಮ್ಮ ಮೈಸೂರು ಸುಂದರಣ್ಣ ಅವ್ರ ಹತ್ರ. ಪ್ರತಿ ವಾರನೂ ಮೈಸೂರು ಸುಂದರಣ್ಣ 2-3 ಮರಿ ಕುಯ್ತಾರೆ. ಅದ್ಭುತವಾಗಿದೆ. ಮಾಂಸ ಪ್ರಿಯರೆಲ್ಲರೂ ಬಂದು ಸುಂದರಣ್ಣ ಅವ್ರ ಹತ್ರ ಮಾಂಸ ತಗೊಳ್ಳಿ.
ತುಂಬ ಚೆನ್ನಾಗಿದೆ. ಸಾಂಬಾರು ಟೇಸ್ಟು, ಮಾಂಸನೂ ಟೇಸ್ಟು, ಬೆಣ್ಣೆ ಇದ್ದಂಗೆ ಐತೆ ಮಾಂಸ.